ಇಂದಿನಿಂದ ಅರಮನೆ ಮೈದಾನದಲ್ಲಿ 3 ದಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಯೋಜಿಸಲಾಗಿದೆ. ಮೇಳಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಸಿಎಂ, ನಮ್ಮ ಸರ್ಕಾರ ರೈತರಿಗೆ ಉತ್ತಮ ಬಿತ್ತನೆ ಬೀಜ, ಗೊಬ್ಬರ, ಔಷಧಿ, ಉಪಕರಣ ಕೊಡುವ ಕೆಲಸ ಮಾಡ್ತಾ ಇದೆ. 1500 ಕೋಟಿ ಸಬ್ಸಿಡಿ ನಮ್ಮ ಸರ್ಕಾರ ಕೊಟ್ಟಿದೆ. ಯುವಕ ಮತ್ತು ಯುವತಿಯರು ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು. ಬಿಜೆಪಿ ಸರ್ಕಾರ ಕೃಷಿ ಭಾಗ್ಯ ನಿಲ್ಲಿಸಿತ್ತು, ನಾವು ಮತ್ತೆ ಜಾರಿ ಮಾಡಿದ್ದೇವೆ ಅಂದರು. ಇನ್ನು ಕೃಷಿಯಲ್ಲಿ ರೈತರು ಆದಾಯ ಮಾಡಲು ಬೇಕಾಗಿರೋದು ಮಧ್ಯವರ್ತಿ ಇಲ್ಲದ ಮಾರುಕಟ್ಟೆ ಬೇಕು ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೇಳ 2017ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮೇಳ. ಆದರೆ ಇವತ್ತಿನ 2026ರ ಇವತ್ತಿನ ಮೇಳ ಎಲ್ಲ ಮೇಳಕ್ಕಿಂತ ಒಂದು ವಿಭಿನ್ನವಾದಂಥ ಒಂದು ಜನರಿಗೆ, ರೈತರಿಗೆ, ಸಾರ್ವಜನಿಕರಿಗೆ ಪರಿಚಯಿಸ್ತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತಿನ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಇಲಾಖೆ, ಇವತ್ತು ಕೃಷಿ ಸಚಿವನಾಗಿ ನಾನು ಇವತ್ತು ವಿಶೇಷವಾಗಿ ನಮಗೆ ಎಲ್ಲಿವರೆಗೆ ಸಾಕಷ್ಟು ಉತ್ಪಾದನೆಗೆ ಒತ್ತು ಕೊಟ್ಟಿದ್ದೀವಿ. ಇಡೀ ರಾಜ್ಯದಲ್ಲಿ 1970, 80, 90ರಲ್ಲಿ 70-75 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಿತ್ತು. ಅವತ್ತು ನಾವೆಲ್ಲರೂ ಸಹ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ರಾಷ್ಟ್ರದಲ್ಲಿ ಇದ್ದವು. ಇವತ್ತು ನಮ್ಮ ಉತ್ಪಾದನೆ 140ರಿಂದ 160 ಲಕ್ಷ ಮೆಟ್ರಿಕ್ ಟನ್ನು ನಮ್ಮ ಉತ್ಪಾದನೆ ಆಗಿದೆ. ನಮ್ಮ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಯಾವಾಗಲೂ ಕೂಡ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಕೃಷಿ ಲಾಭದಾಯಕ ಆಗಬೇಕು, ಕೃಷಿಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ರೈತರ ಸಬಲೀಕರಣ ಆಗಬೇಕು, ಜೊತೆಗೆ ಬರೀ ಇಳುವರಿ ಜಾಸ್ತಿ ಆದರೂ ಸಾಲದು, ರೈತರ ಸಬಲೀಕರಣ ಆಗಬೇಕಾದ್ರೆ ಕೃಷಿ ಉತ್ಪಾದನೋತ್ತರ ಚಟುವಟಿಕೆಗಳಲ್ಲಿ ರೈತರು ತೊಡಗಿಸಿಕೊಂಡಾಗ ಹೆಚ್ಚು ಲಾಭದಾಯಕ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಜೊತೆಗೆ ಕೃಷಿ ಉದ್ಯಮ